ಹಾಯ್ ಎಲ್ಲರಿಗೂ. ನಾವು ಮಂತ್ರಾಲಯಕ್ಕೆ ರೀಚ್ ಆದ್ವಿ. ನಾನು ಟ್ರಾವೆಲ್ ಬ್ಲಾಗ್ ಮಾಡಿದ್ದೆ. ಈಗ ಮಂತ್ರಾಲಯ ರೀಚ್ ಆದಮೇಲೆ ಅಲ್ಲಿ ಏನೇನೆಲ್ಲ ಮಾಡ್ತೀವಿ, ಏನೇನೆಲ್ಲ ಊಟ ಮಾಡಿದ್ವಿ, ಏನೇನೆಲ್ಲ ತೊಗೊಂಡ್ವಿ ಅನ್ನೋದು ವ್ಲಾಗ್ ಆಗಿರುತ್ತೆ. ಇವಾಗ ಫೈನಲ್ ಆಗಿ ಮಂತ್ರಾಲಯಕ್ಕೆ ಬಂದ್ವಿ. ಸೊ ಇಲ್ಲಿಂದ ರೂಮ್ ಬುಕ್ ಮಾಡಿಕೊಂಡು ರೆಡಿಯಾಗಿ ಹೊರಡಬೇಕು. ನೋಡೋಣ. ಈಗ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಬಟ್ 3 ಅವರ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫುಲ್ಲು ರಶ್ ಇದೆ ಇವತ್ತು. ಮಂತ್ರಾಲಯ ಅಲ್ಲಿದೆ. ಕಪ್ಪಲೆಲ್ಲ ಅದರಲ್ಲೇ ತೆಗ್ದು ಅವ್ರು ಬೈತಾರೆ. ಇಲ್ಲಿಂದ ರೂಮ್ ಮಾಡಿಕೊಂಡು ಫ್ರೆಶಪ್ ಆಗಿ ರೆಡಿಯಾಗಿ ಆಮೇಲೆ ಅಲ್ಲಿ ಹೋದ್ಮೇಲೆ ನಾವೀಗ ಇಲ್ಲಿ ರೂಮ್ ಮಾಡೋಕ್ಕೆ ಬಂದಿರ್ತೀವಿ. ಇಲ್ಲೆಲ್ಲ ಮಿನಿಮಮ್ಮು 1500 ರೂಪಾಯಿ. ಇಲ್ಲ ನೀವು ಸ್ವಲ್ಪ ರೇಟ್ ಮಾಡ್ಕೊಂಡಿದ್ರೆ 1200, 300 ರೂಪಾಯಿಗೆಲ್ಲ ಬರ್ತಾರೆ. ಸೊ ನೋಡಿಕೊಂಡು ನೀವು ಬುಕ್ ಮಾಡಬೇಕಾಗತ್ತೆ. ಬೆಳಗ್ಗೆ ಪೂಜೆ ಮಾಡಿಬಿಟ್ಟಿದೆ. ನಾವೀಗ ಈ ರೂಮ್ ಮಾಡ್ಕೊಂಡಿದ್ದೀವಿ. ಇಷ್ಟಕ್ಕೆ 1500 ರೂಪಾಯಿ ಏನೋ ಮೇಬಿ. ನೀವು ನೋಡ್ದಂಗೆ ಇರುತ್ತೆ ರೂಮ್ಸು. ಇಲ್ಲೋಡಿ, ಇಲ್ಲಿ ನಾಯಿ ಮರಿ ಹಾಕ್ಬಿಟ್ಟಿದೆ. ಶುಭಿ ಆನಮ್ಮ. ನಮ್ಮ ಮನೆಯಿಂದನೇ ಊಟನ ನಮ್ಮಮ್ಮನ ತಗೊಂಬಂದಿದ್ರು. ಇದು ಸೊಪ್ಪಲ್ಯ, ಚಪಾತಿ ಮತ್ತು ಮೂಲಂಗಿ ಸೊಪ್ಪು, ಇದೊಂದು ಸಬ್ಬಸಿಗೆ ಸೊಪ್ಪು, ಮೆಂತ್ಯದು ಕಾಳು ಮಿಕ್ಸ್ ಹಾಕಿ ಮಾಡಿದ್ದಾರೆ. ಇಲ್ಲಿ ಇವೆಲ್ಲ ತಿಂಡಿನೇ. ಇಷ್ಟು ರೊಟ್ಟಿ ತಗೊಂಬಂದಿದ್ದಾರೆ. ಈಗ ಬೇಗ ಹೋದ್ರೆ ತಿಂಡಿ ತಿನ್ಕೊಂಡು ರೆಡಿಯಾಗಿ ಹೋಗೋದು. ಈಗ ನಾನು ಇವಾಗ ಈ ಥರ ಇದ್ದೀನಿ. ರೆಡಿಯಾಗಿ ಆ್ಯಕ್ಚುಲಿ ಮತ್ತೆ ಸ್ಯಾರಿ ರೆಡಿಯಾಗಿ ಸಿಗ್ತೀನಿ. ರೆಡಿಯಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ನಾನು ನೆಕ್ಸ್ಟು ರೆಡಿ ಆಗ್ತಾ ಇದ್ದೀನಿ. ಈಗ ನಾವು ಈ ಥರ ರೆಡಿ ಆಗಿದ್ದೀವಿ. ಈಗ ಎಲ್ಲರೂ ರೆಡಿ ಆಗಾಯಿತು ನೋಡಿ. ಎಲ್ಲರೂ ರೆಡಿ ಆಗಾಯಿತು. ಇಲ್ಲೆಲ್ಲ ಪಂಚೆ ಮತ್ತು ಪ್ಯಾಂಟ್ ಶರ್ಟ್ ಎಲ್ಲ ಅಲೋಡಿಲ್ಲ. ಪಂಚೆ ಮತ್ತು ಹೆಣ್ಮಕ್ಳಿಗೆ ಸ್ಯಾರಿ, ಇಲ್ಲಾಂದರೆ ವೇಲಿರೋದು ಡ್ರೆಸ್ಸು. ಪ್ಯಾಂಟ್ ಶರ್ಟ್ ಇಲ್ಲ, ಪಂಚೆನೇ ಹಾಕ್ಬೇಕು ನೋಡಿ. ನಮ್ಮ ಮನೆಯವ್ರು ಈ ಥರ ರೆಡಿ ಆಗಿದ್ದಾರೆ ಪಂಚೆ ಹಾಕ್ಕೊಂಡು. ಇವಾಗ ಮಂತ್ರಾಲಯ ಕಡೆ ಅವರು ಶಾಲ್ ಹಾಕಂತಾರೆ. ಇವಾಗ ಅಲ್ಲಿ ಹೋಗ್ತೀವಿ. ಇವಾಗ ಹೊರಡ್ತಾ ಇದ್ದೀವಿ. ಏನಮ್ಮ, ನಮ್ಮ ರೂಮ್ ಈ ತರ ಇದೆ. ಅಜಯ್ ಹಾಯ್ ಮಾಡಿ. ಎಲ್ಲರೂ ನನ್ನ ಬ್ಲಾಗಿಗೆ ಹಾಯ್ ಮಾಡೋದು ವಿನಂತಿಸುತ್ತೇನೆ. ಹಾಯ್ ಮಾಡಿ. ಇವಾಗ ಮಂತ್ರಾಲಯಕ್ಕೆ ಹೋಗಿ ಸಿಗ್ತೀನಿ. ಬಾಯ್. ನಾನು ಇದು ಮದುವೆ ಸ್ಯಾರಿ ಹಾಕಿದ್ದೀನಿ. ಇವರು ಪಂಚೆ ಹಾಕಿದ್ದಾರೆ. ಗುಂಡ ಇನ್ನವರೆಲ್ಲ ಗುಂಡು ಅಂತಾನೆ ಕರೀತಾರೆ. ನೀರು ಕುಡಿಯೋಕ್ಕೂ ಸಮಾಧಾನ ಇಲ್ಲ. ಇವಾಗ ಇದು ಕನಕಾಂಬರ ಮಾಡ್ಕೊಂತೆ ಮುರ್ಗಿತ ಅಂತೀಯ. ನೋಡೋಣ ರೀ ಅವರು. 20 ರೂಪಾಯಿ ಕೊಡಿ. ಮಲ್ಲಿಗೆ ಬೇಡವಾ? ಯಾಕೆ ಏನು ಮಾಡೋದೀಗ? ಸ್ವಲ್ಪ ಜಾಸ್ತಿ ಕೊಡ್ಬೇಕು. ನಾನು ಕಾಣಿಸ್ತೀನಾ? ಮಜ್ಜಿಗೆ ತಾಳೆ ಅರ್ಧ ಮಾಡಿ ಇದರಲ್ಲಿ. ನೋಡಿ, ಎಲ್ಲ 50 ಅಂತ ಕೊಟ್ಬಿಡೋದಿಗೆ. ಅಜ್ಜಿ ಆರಾಮಾಗಿ ಊಟ ಮಾಡ್ಕೊಂಡು ಒಂದು ಒಳ್ಳೆ ಅದು ಕೊಟ್ಬಿಡಿ ಅಜ್ಜಿ. ನೀವು
ಮಾಡ್ತೀನಿ. ಇರಿ ಅರ್ಧ ಮಾಡ್ತೀನಿ. ಇದು ಕಟ್ ಮಾಡಿದ್ದಾವೆ ಹೇಳ್ತೀನಿ. ಮಜ್ಜಿ ಕಟ್ ಮಾಡೋದು. ಆಂಟಿ 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 ವಿಡಿಯೋ ಆಂಟಿ ಇಬ್ರು ಅವ್ರಿಗೆ ಹಾಕೋದು, ಇವ್ರಿಗೆ ಹಾಕೋದು. ಅಜ್ಜಿ ಈಗ ಪಾಪ ಅಜ್ಜಿ ಹತ್ರ ಹೂವು ಎಲ್ಲ ತಗೊಂಡು ಇಷ್ಟೆಲ್ಲ ಹೂವು ನಮಗೆ 50 ರೂಪಾಯಿಗೆ ಕೊಟ್ಟರು ಪಾಪ. ನೆಕ್ಸ್ಟ್ ಟೈಮ್ ಬಂದರೆ ಅಜ್ಜಿ ಹತ್ರನೇ ತಗೊಳ್ಳಿ. ಅಜ್ಜಿ ತುಂಬ ಕಾಸ್ಟ್ಲಿ, ಅಜ್ಜಿ ತುಂಬ ಕಾಸ್ಟ್ಲಿ. ನೀವು ಅಜ್ಜಿ ಹತ್ರನೇ ತಗೊಳ್ಳಿ, ಇಲ್ಲಿ ಕೆಳಗಡೆನೆ ಕೂತಿರ್ತಾರೆ. ನೋಡಿ ನಾವು ಈಗ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಮೂರ್ತಿಯಲ್ಲಿ ಬಿಡಲ್ಲ ಅನ್ಸುತ್ತೆ. ಈಗ ಸೊ ನೋಡಿ ಇಲ್ಲಿ ಫುಲ್ ಎಂಟ್ರೆನ್ಸ್ ಈ ಥರ ಇದೆ. ನಾನು ಮಾತಾಡೋದು ಕೇಳಿಸಲ್ಲ ಅನ್ಸುತ್ತೆ. ಹಾಕು ನೀಟಾಗಿ. ಇಲ್ಲೆಲ್ಲ ನಿಮಗೆ ಶಾಪಿಂಗ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಸಿಗುತ್ತೆ. ನೋಡಿ ಇವಾಗ ಇಲ್ಲಿಂದ ಎಂಟ್ರೆನ್ಸು, ಈಗ ನಾವು ಎಂಟ್ರೆನ್ಸ್ ಅಂತ ಇದೀವಿ, ಈಗ ಹೊರಡ್ತಾ ಇದೀವಿ. ಎಸ್ ಕಾಣಿಸುತ್ತೆ, ಹೋಗ್ತಾ ಇದೀವಿ. ಚಿಕ್ಕ ಬಿಸಿಲಿದೆ, ಬಟ್ ಹಂಗೆ ಆರಾಮಿದೆ, ಫುಲ್ಲು ಫ್ರೀ ಆಗಿದೆ, ಜಾಸ್ತಿ ಜನ ಇಲ್ಲ. ನೋಡಿ ನನ್ನ ವ್ಲಾಗ್ ಅಲ್ಲಿ ಮಂತ್ರಾಲಯ ಫುಲ್ ಖಾಲಿ ಇದೆ. ಸೊ ನಾವು ಮಂಡೇ ಬಂದಿರೋದ್ರಿಂದ ಫುಲ್ ಖಾಲಿ ಇದೆ. ಇದೇ ಎಂಟ್ರೆನ್ಸು. ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಫುಲ್ ರಶ್ ಇರುತ್ತೆ. ನೀವು ತುಂಬಾ ಚೆನ್ನಾಗಿ ದರ್ಶನ ಮಾಡ್ಕೊಂಡು ಹೋಗಂಗಿದ್ರೆ ಭಾನುವಾರ ನೈಟ್ ಬಂದು ಒಂದಿನ ಉಳ್ಕೊಂಡು ಬೆಳಗ್ಗೆನ 6 ಗಂಟೆಗೆ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ ಬಂದ್ರೆ ನಿಮ್ಗೆ ಆರಾಮಾಗಿ ದರ್ಶನ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ. ಎಸ್ ಈಗ ನಾನು ಒಳಗಡೆ ಹೋಗ್ತೀನಿ. ಸಾಕು. ಈಗ ಫುಲ್ ಗಲಾಟೆ ಇಲ್ಲಿ. ನೋಡಿ ದರ್ಶನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬೇಗನೆ 10 ನಿಮಿಷಕ್ಕೆ ದರ್ಶನ ಆಯ್ತು. ಐ ಆಮ್ ವೆರಿ ಲಕ್ಕಿ ಅಂತಾನೆ ಹೇಳ್ಬೋದು. ಎಸ್ ಇವತ್ತು ಅಷ್ಟೊಂದು ಜನನೇ ಇಲ್ಲ ಇಲ್ಲಿ. ಸೊ ಆರಾಮಾಗಿ ಸೋಮವಾರ, ಮಂಗಳವಾರ, ಬುಧವಾರ ಆರಾಮಾಗಿ ಮಾಡ್ಕೊಂಡು ಬರ್ಬೋದು. ಅಜ್ಜಿ ಬಾಯಿ ಒಣಗ್ತೈತೆ, ನೀರ್ ತಗೋ ಒಂದು. ವೈಶು ವಿಡಿಯೋ ಕಾಲ್ ಮಾಡಿ ತೋರಿಸಿ. ಅದು ಮಿನಿ ಮಂತ್ರಾಲಯ, ಅಂದ್ರೆ ಫುಲ್ ಮಂತ್ರಾಲಯ ಈ ತರ ಇದೆ ಅಂತ ಅದು ಕಾನ್ಸೆಪ್ಟ್. ನಮ್ದು ತುಂಬಾ ಚೆನ್ನಾಗಿ ದರ್ಶನ ಆಯ್ತು. ಇಷ್ಟು ಬೇಗ ಆಯ್ತು ಅಂದ್ರೆ 10 ಮಿನಿಟ್ಸಲ್ಲೇ ಆಗೋಯ್ತು ದರ್ಶನ. ಎಸ್ ಇವಾಗ ಹೋಗೋಣ. ಸುಸ್ತಾಗಿ ಇವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ನೋಡು ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು ಆ್ಯಂಡ್ ಬೇಗನೆ ದರ್ಶನ ಆಗೋಯ್ತು. ಈಗ ಊಟಕ್ಕೆ ಇಷ್ಟು ಜನ ಕ್ಯೂ ಅಲ್ಲಿದೆ, ಇಲ್ಲೆಲ್ಲ ಕ್ಯಾಮ್ರಾ ಇದೆ.
ದರ್ಶನ ಎಲ್ಲ ಆಗಿ ಊಟ ಎಲ್ಲ ಮಾಡಿಕೊಂಡು ತುಂಬ ಬೇಗನೆ ದರ್ಶನ ಆಯಿತು. ನಮ್ಮಮ್ಮ ಹೊಸ ದೇವ್ರ ಫೋಟೋ ತೊಗೊಂಡು ನೋಡಿ ದೇವ್ರದೊಂದು ಇರಲಿ ಅಂತ ತಗೊಂಡಿದ್ದಾರೆ. ಈಗ ರೂಮ್ಗೆ ಹೋಗಿ ಒಂದು 5 ಗಂಟೆ 6 ಗಂಟೆವರೆಗೂ ರೆಸ್ಟ್ ಮಾಡಿ ಇನ್ನೊಂದು ಸಲ ಆದರೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ. ನಮ್ಮಮ್ಮ ಪರ್ಸು ಎಲ್ಲಿಟ್ಟಿದೆ ಅಂತ ನನ್ನ ಕೇಳ್ಬಿಟ್ಟು ಕೈಯಲ್ಲೇ ಹಿಡ್ಕೊಂಡವ್ರೆ. ನಾನು ಹಿಡ್ದಿನಲ್ಲ ಗೊತ್ತಾಗಲಿಲ್ಲ. ನೋಡ್ದ ನನಗೆ ಭಯ ಆಗೋಯ್ತು. ಇವಾಗ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀವಿ. ಎಲ್ಲ ಕೊಡು ನಿನ್ನೆ ತೆಗಿಯಲ್ಲ ನೀ ಬಿಡ ಹಿಂಗಂದು ಈಗ ಮಂತ್ರಾಲಯ ಹಿಂದೆ ಆ ಕಡೆ ಹಂಗೆ ಆ ಥರ ಮಾಡ್ತೀನಿ. ಎಸ್, ಈಗ ನಾವು ಸಂಜೆ ಟೈಮಲ್ಲಿ ಬಂದಿದ್ದೀವಿ. ಕತ್ಲಾಗಿದೆ. ಈಗ ಇಲ್ಲಿಂದ ವ್ಯೂ ಹೇಗಿದೆ ಅಂದರೆ ಸೂಪರ್ ಆಗಿದೆ. ತೋರಿಸ್ತೀನಿ. ಇವಾಗ ನಾವು ರಾಯರ ದೇವಸ್ಥಾನದಿಂದ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಊಟ ಎಲ್ಲ ಮಾಡಿಕೊಂಡು ಎರಡೇ 3 ಸಲ ದರ್ಶನ ಮಾಡ್ಬೋದು. 10 ನಿಮಿಷದಲ್ಲೇ ಮಾಡ್ಕೋಬೋದು. ಎಸ್, ತಗೊಳ್ರಿ. ಎಸ್, ಇವಾಗ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್. ಬಾಯ್.